Fifth question. Observe the following pattern and supply the missing numbers. ಈಗ ನೋಡ್ರಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬಿಟ್ಟು ಈ ಮಿಸ್ಸಿಂಗ್ ನಂಬರ್ಸ್ನ ಬರಿಬೇಕು. ಓಕೆನಾ? ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಕೊಟ್ಟಿದ್ದಾನಲ್ಲ ಅದನ್ನ ಫಿಲ್ ಅಪ್ ಮಾಡ್ಬೇಕು. ಈಗ ನೀವು ನೋಡ್ರಿ ಪ್ಯಾಟರ್ನ್ ನೋಡ್ರಿ 11 ಸ್ಕ್ವೇರ್ 121 ಇದೆ, 101 ಸ್ಕ್ವೇರ್ 10201 ಇದೆ. ಓಕೆ, ಇನ್ನೊಂದೇನು 10101 ಸ್ಕ್ವೇರ್ ಇಸ್ ಈಕ್ವಲ್ ಟು 102030201. ಈ ಪ್ಯಾಟರ್ನ್ ನೋಡ್ರಿ ಇಲ್ಲಿ 10 ಇದ್ರೆ 2 ವರೆಗೆ ಹೋಗಿ ವಾಪಸ್ ಬರ್ತಿದೆ. ಓಕೆ, ಇಲ್ಲಿ 20 ಇದ್ರೆ 3 ವರೆಗೆ ಹೋಗಿ ವಾಪಸ್ ಬರ್ತಾ ಇದೆ. ಓಕೆ, ಈ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದೇ 0 ಇದೆ ತಾನೆ. ಸೊ ಎಲ್ಲಿವರೆಗೆ ಹೋಯ್ತು? 1 2 ವರೆಗೆ ಹೋಗಿ ವಾಪಸ್ ಬಂತು, ಮಧ್ಯದಲ್ಲಿ 0ಗಳು. ಓಕೆ, ಅದೇ ರೀತಿ ಇಲ್ಲಿ 2 0 ಇದ್ರೆ ಎಲ್ಲಿವರೆಗೆ ಹೋಗ್ಬೇಕು? ಒಂದು ಎಕ್ಸ್ಟ್ರಾ 3 ವರೆಗೆ ಹೋಗ್ಬೇಕು. 1 2 3 ಮತ್ತೆ ವಾಪಸ್ 2 1 ಮಧ್ಯದಲ್ಲಿ 0ಗಳು. ಓಕೆ, ಅದೇ ಪ್ಯಾಟರ್ನ್ ಫಾಲೋ ಆಗ್ತಿದೆನಾ? ಈಗ ನೋಡ್ರಿ ಎಷ್ಟು 0 ಇದಾವೆ? 1 2 3 zeros ಅಂದ್ರೆ 4 ವರೆಗೆ ಹೋಗಿ ವಾಪಸ್ ಬರಬೇಕು. 1 2 3 4 ಮತ್ತೆ ವಾಪಸ್ 4 3 2 1 ಮಧ್ಯದಲ್ಲಿ 0ಗಳು ಹಾಕ್ಬಿಟ್ರೆ ಸೊ ಅದು ಆನ್ಸರು ಗೊತ್ತಾಗುತ್ತೆ. ಈಗ ನೋಡ್ರಿ ಇಲ್ಲಿ ಎಲ್ಲಿವರೆಗೆ ಹೋಗಿದೆ? 5 ವರೆಗೆ ಹೋಗಿ ವಾಪಸ್ ಬಂದಿದೆ. 5 ವರೆಗೆ ಹೋಗಿ ವಾಪಸ್ ಬಂದಂದ್ರೆ ಓಕೆ 4 zeros ಇರ್ತಾವಂತ ಅರ್ಥ. ಈಗ ನೋಡ್ರಿ 1 0 1 0 1 0 1 0 4 0 ಆಯ್ತು 1 ಸ್ಕ್ವೇರ್. ಈಗ ನಮ್ಗೇನು ಗೊತ್ತು? 4 zeros ಇದ್ರೆ 5 ವರೆಗೆ ಹೋಗಿ ವಾಪಸ್ ಬಂದ್ಬಿಡ್ತಾನೆ. ಓಕೆನಾ? ಸೊ ನೀವು ಈ ಟೈಪ್ ನೀವು ಪ್ಯಾಟರ್ನ್ ರೆಕಗ್ನೈಸ್ ಮಾಡಿದ್ರೆ ಇವನ್ನ ಈಸಿಯಾಗಿ ಫಿಲ್ ಅಪ್ ಮಾಡ್ಬೋದು.